ಶುಭ ಮುಂಜಾನೆ ಸ್ನೇಹಿತರೆ, ಬೆಳಗಿನ ಜಾವ 4:15 ಹುಬ್ಳಿ ಸ್ಟೇಷನಲ್ಲಿದ್ದೀನಿ. ನೆಕ್ಸ್ಟ್ ಲೆವೆಲ್ ನೋಡ್ಕೊಂಡು ಬಂದಾಗ ಅವರು ಗಾಡಿ ನಾನು 5 ಗಂಟೆ ಆ್ಯಕ್ಚುಲಿ ರೀಚಿಂಗ್ ಟೈಮ್ ಇದ್ದಿದ್ದು ಹುಬ್ಳಿಗೆ. ಟ್ರೈನು 4:15 ಬಂದಿದ್ದಾನೆ, ಅರ್ಧ ಗಂಟೆ ಹಿಡಿದಾನೆ. ಯೂಶ್ವಲಿ ಎಲ್ಲ ಟ್ರೈನ್ಸ್ಗಳು ಡಿಲೇ ಆಗೋದು ನೋಡಿದ್ದೀನಿ, ಇದೇ ಫಸ್ಟ್ ಟೈಮ್ ನಾನು ಟ್ರೈನು ಬೇಗ ಬಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿರೋದು ನೋಡೋದು. ಮೇ ಬಿ ನನ್ನ ಫ್ರೆಂಡ್ಸ್ ಕೂಡ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ತಿದ್ದಾರೆ, ಅವ್ರು ಮೇ ಬಿ ರಾಣಿ ಚೆನ್ನಮ್ಮ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ. ಸಖತ್ತಾಗಿದೆ ಗುರು ಹುಬ್ಳಿ ರೈಲ್ವೆ ಸ್ಟೇಷನ್. ಬರೀ ಹುಬ್ಳಿ ರೈಲ್ವೆ ಸ್ಟೇಷನ್ ಅಂತಲೇ ಅಲ್ಲ, ಹುಬ್ಳಿ ಸಿಟಿ ಕೂಡ ಸಖತ್ತು ಡೆವಲಪ್ಡ್ ಇದೆ. ಈ ಕಡೆ ಸೈಡಲ್ಲಿ ಮೋಸ್ಟ್ ಡೆವಲಪ್ಡ್ ಸಿಟೀಸ್ ಅಂತ ನೋಡಿದ್ರೆ ಹುಬ್ಳಿ ಆ್ಯಕ್ಚುಲಿ ಮುಂದೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಹುಬ್ಳಿ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮದು ಮೈಸೂರ್ದು ದೊಡ್ಡ ಗಡಿಯಾರ, ಮೈಸೂರು ಪ್ಯಾಲೇಸು, ಬಾದಾಮಿ ಕೇಸ್, ಚೆನ್ನಕೇಶ್ವರ ಟೆಂಪಲ್ಲು, ನೈಸ್ ಐಹೊಳೆ ಇದೆ, ಪಟ್ಟದಕಲ್ಲು, ಹಂಪಿ ಗುರು ಎಲ್ಲ ಇಲ್ಲ. ಕರ್ನಾಟಕ ದರ್ಶನ ಆಗ್ಬಿಟ್ಟಿದೆ ಇಲ್ಲೇನೆ. ಹಾಂ ನೈಸ್. ಈ ಸ್ಟೇಷನಲ್ಲೆಲ್ಲ ಚೆನ್ನಾಗಿದೆ ಆಯಿತಾ, ಬಟ್ ನನ್ಗೆ ಒಂದೇ ಒಂದು ಇಡಿಸ್ತಾರ ಥಿಂಗ್ ಏನು ಅಂತ ಅಂದರೆ, ಪೊಲೀಸ್ ಸ್ಟಾಫ್ಗಳೆಲ್ಲ ಹಿಂದಿಲಿ ಮಾತಾಡ್ತಾರೆ. ಗೋವಾದಿಂದ ಮುಗಿಸ್ಕೊಬಂದು ಇಲ್ಲಿ ಗೋವಾದಲ್ಲಿ ಕನ್ನಡ ಮಾತಾಡ್ತಾರ ಪೊಲೀಸ್ ಸ್ಟಾಫ್ಗಳು. ಹಾಂ, ಅವರು ನನ್ನ ಜೊತೆ ಹಿಂದಿಲಿ ಮಾತಾಡಿ ಸ್ಟೈಲ್ ನೋಡಿ ನನಗೆಲ್ಲೋ ನಾನು ಇನ್ನೂ ನಾರ್ತ್ ಇಂಡಿಯಾದಲ್ಲಿ ಇದ್ದೀನಿ ಅನ್ನೋ ಫೀಲ್ ಬಂತು. ಇಲ್ಲಿಯ ಲೋಕಲ್ ಐಡ್ಸ್ಗಳ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ ಅವ್ರು ಆಗಿರಲಿ, ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ. ಯಾರಿಗೂ ಯಾವ ಭಾಷೆನೂ ಹೇರಿಕೆ ಆಗಬಾರ್ದು. ಹಾಗಂತ ಯಾವ ನೆಲದ ಭಾಷೆನ ನಾವು ಬಳಸಬೇಕು ಆ ನೆಲದ ಭಾಷೆನ ಯೂಸ್ ಮಾಡಿದ್ರೆ ಆ ಭಾಷೆನ ಅವಮಾನ ಮಾಡೋದು ತಪ್ಪು ಅನ್ನೋ ನನ್ನೊಂದು ಭಾವನೆ. ಓಕೆ, ಹಿಂದಿ ಭಾಷೆ ಇನ್ಫ್ಲುಯೆನ್ಸ್ ಇದೆ. ಯಾವುದೋ ಬಾರ್ಡರಲ್ಲಿ ಇದ್ದೀವಿ ನಾವು, ಕರ್ನಾಟಕ ಅಥವಾ ಇನ್ನೊಂದು ಯಾವುದೋ ರಾಜ್ಯದ ಬಾರ್ಡ್ರಲ್ಲಿ ಇದ್ದೀವಿ ನಾವು ಅಂತಂದರೆ ಅಲ್ಲಿಯ ಲೋಕಲ್ ಪೀಪಲ್ಗಳಿಗೆ, ಜನಗಳಿಗೆ ಎರಡೂ ಭಾಷೆಗಳು ಗೊತ್ತಿರುತ್ತೆ, ಅವಾಗ ಇನ್ಫ್ಲುಯೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ನಾವಿರೋದು ಹುಬ್ಳಿಲಿ ಗುರು. ಹುಬ್ಳಿ ಯಾವ ಬಾರ್ಡ್ರನ್ನ ಯಾವ್ದ್ರ ಜೊತೆ ಶೇರ್ ಮಾಡಲ್ಲ. ಬಟ್ ಏನಕ್ಕೆ ಹಿಂಗೆ ಗೊತ್ತಿಲ್ಲ. ಕ್ವೆಶನ್ ಮಾರ್ಕ್ಸ್. ತಪ್ಪು ಅಂತ ಹೇಳಿ, ಕರೆಕ್ಟು ಅಂತ ಹೇಳಿ ಏನೋ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ಸಂಬಂಧನ ಥರ ಕಾಣಿಸಲ್ವ ಇವಮ್ಮ? ನಾನು ಸಂಬಂಧನೇ ನಿಲ್ಸ್ಕೊಟ್ಟವ್ರೆ ಅಂತ ನೋಡ್ತಾ ಇದ್ದೀನಿ. ಬೆಳಗಾವಿಗೆ ಎಂಟ್ರಿ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಂತೂ ಸಿಕ್ಕಾಪಟ್ಟೆ ಜೋರು ಮಳೆ ಇದೆ ಅಂತ ಅನ್ಸುತ್ತೆ. ಎಲ್ಲ ಕಟ್ಟೆಗಳು ತುಂಬಿ ಹರಿತಾ ಇದೆ ಇಲ್ಲಿ. ಬೆಳಗಾವಿ ನನಗೆ ಹೊಸದು, ಅಲ್ಲಿ ಬರ್ತಿರೋರೆಲ್ಲ ಬೆಳಗಾವಿ ತುಂಬ ನೋಡಿರೋರು. ಸೊ ಬನ್ನಿ ಕಾಯುವ. A few moments later. ಯೋನೋ ಶೆಟ್ಟಿ, ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಯೋನೋ ನಾಗಿ, ಡೂಪ್ಲಿಕೇಟ್ ದಂಧೆಲಿ ಶೆಟ್ಟಿ ಪಾರ್ಟ್ನರ್. ಅದು ವಾಚ್ ಕೊಡತ್ತೀರಿ, ಅದ್ರ ಜೊತೆ 1 ತಿಂಗಳ ರೀಚಾರ್ಜ್ ನಾವ್ ಹಾಕಿ ಕೊಡತ್ತೀರಿ. ಫುಲ್ ಫ್ರೀ ರೀ. ನಿಮ್ ಕಡೆ ₹1 ಕೂಡ ಸಿಗೋದಿಲ್ರಿ. ಫುಲ್ ಫ್ರೀ ಅಂದ್ರೆ ಫ್ರೀನೇ ರೀ. ಜಿಯೋ ಸಿಮ್ ಕಾರ್ಡ್ ಇದ್ದವ್ರು ಅಷ್ಟೇ ಬರ್ರಿ. ಜಿಯೋ ಇರ್ಬೇಕ್ರಿ, ಜಿಯೋ ಇದ್ರೆ ಅಷ್ಟೇ ರೀ. ಸಚಿನ್ ಫೋನ್ ಮಾಡ್ಬೇಕಂದ್ರೆ ಅವನು ಮದುವೆ ಆಗ್ಬಿಟ್ಟು. ಹಲೋ
ಮದುವೆಗೋಸ್ಕರ ಕೇಳಬೇಕು ಅಂದ್ರೆ ನೀವು ಫೋನ್ ಮಾಡಿದ್ದಾನೆ. ಹಾಂ ಮದುವೆ ಆಗಿ 14 days ಆದ್ಮೇಲೆ ಫೋನ್ ಮಾಡಿದ್ದಾನೆ. ಹಾಂ ಫೋನ್ ಮಾಡಿಬಿಟ್ಟು ನನ್ಗೆ ಬೈಬೇಡ ಅಂದ ಮೊದಲು. ನಾನು ಹುಷಾರು ಹೆಂಗೆ ಕೇಳಿದ್ರೆ ಅವನು ನನ್ಗೆ ಬೈಬೇಡ ಅಂದ. ನನ್ನ ಮೇಲೆ ಏನಾಯ್ತು ಒಂದು ಹೇಳ್ತೀನಿ ಬಟ್ ಬೈಬಾರ್ದು ಅಂದ. ನನ್ನ ಮದುವೆ ಆಗೋಯ್ತು. ನಾನು ನಮಗೇನು ಕರೆದಿಲ್ಲ ಹಂಗೆ ಹಿಂಗೆ ಅಂತ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಇದಕ್ಕೆ ನಾನು ಯಾರಿಗೂ ಫೋನ್ ಮಾಡಿಲ್ಲ ಅಂತ. A few hours later. ಉತ್ತರ ಕರ್ನಾಟಕ ಊರು ಬಿಸಿಲಿರ್ಬೋದು, ಇಲ್ಲಿರೋ ಜನಗಳ ಮನ್ಸು ಮಾತ್ರ ಸಖತ್ ತಂಪು. ನೆಕ್ಸ್ಟ್ ನಿಮ್ದ ಯಾವಾಗ? ನೆಕ್ಸ್ಟು ತುಮಾರಾ 5 साल ಅಕ್ಕೋ ಅಜ್ಜಿ ಸ್ಟೈಲ್ ನೋಡಪ್ಪ. ಇವ್ ನೋಡ್ತವನು ಮೈನಿಂಗ್ ಅಲ್ಲಿ ಎಕ್ಸ್ಪರ್ಟ್. ಗಣಿಲಿ ಚಿನ್ನ ಎಲ್ಲೇ ಇದ್ರು ಅದ್ರ ದಾರಿನ ಹುಡುಕಿ ಅಂಟ್ ಮಾಡೋದು ಟೈಗರ್. ಸಂಕೇತದಿಂದ ಇವರೆಲ್ಲ ನನ್ನ ಫಾರೆಸ್ಟ್ ಅಮೋಘ ಸಚಿನ ಶ್ರವಣ ಬೆಳಗೊಳ ಇವನ ಹೆಸರು ಸಚಿನ್. ಊಟ ಮಾಡ್ರಿ ಎಂತ ಆಗೈತೆ. ನವರಸಗಳು ತೋರ್ಸಂಗೆ. ಓ ಶಾಂತನ ಇದು. ವಿಕಿ ಕಿರಣ್ ಅಂತ. ನಮ್ಮ ಮದುವೆ ಗಂಡಿಗೆ ಪ್ರಕೃತಿಯ ಕರೆ ಬಂದಿದೆಯಂತೆ, ಅದಕ್ಕೆ ಕರ್ಕೊಂಡು ಹೋಗಕ್ಕೆ ನೋಡಿ ಅಕ್ಕಪಕ್ಕ ಸಖಿಯರಿಲ್ಲ, ಸಖಗಳಿದ್ದಾರೆ. ನೀನ್ ಏನೇನ್ ಮಾಡ್ಬೇಕು ಹೇಳಿ ಮಾಡ್ತೀನಿ ಎಲ್ಲಾನು. ಅಮೋಘ ಆನಂದ ಅನಿಲ ಸಚಿನ ಇನ್ನ ನಾಳೆ ಬರ್ತಾರೆ. ನಿಮ್ಗೆ ಐತ್ಲ ಇಲ್ಲಿ ಎಲ್ಲ ಸಾಜು ದಂಡ ಸೆಟ್ ಅವ್ರಲ್ಲ ಕತ್ಲೆ ರೂಮಲ್ಲಿ ಬೆಳಕು ಕೊಡ್ತಾವ ನೋಡಿ ಇವನು. ನಿಜವಾಗ್ಲು ಗೆಳೆತನ. ಇವತ್ತೊಂದಿನ ನೀನ್ ತಿಂತ ಇದೆಯಾ, ನಾಳೆಯಿಂದ ಯಾರು ತಿನ್ಸ್ತಾರಪ್ಪ ನಿಂಗೆ? ಇದೇನು ಡಿಸೈನ್ ಏನ್ ಅರ್ಥ ಇದ್ರದ್ದು? ಮಂದಿ ಹಾ ಏನು ಇದ್ರರ್ಥ? ಇದು ಎನ್ನು ಇದು ಎ ಎನ್ನಿ ಏನಂಗಂದ್ರೆ ಅಜ್ಜಿತ್ತು ನಿವೇದಿತ್ತು. ಹಂಗೆ ಹೆಸರು ಹೇಳ್ಬಾರ್ದು ಕಣೋ. The next day. ಇದು ಫೌಂಡೇಶನಾ? ಹಾಯ್
ಸಂಗೀತ ಕಾರ್ಯಕ್ರಮದಲ್ಲಿ ಅಥವಾ ಧಾರೆಗಿಂತ ಮುಂಚೆ ಧಾರೆ ಆದ್ಮೇಲಿಂದ ಎಲ್ಲ ಮದುವೆಗಳಲ್ಲಿ ಡ್ಯಾನ್ಸ್ ಮಾಡೋದನ್ನ ನಾನು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೆ. ಆದ್ರೆ ಇಲ್ಲಿ ಧಾರೆ ನಡೆಯೋ ಸಮಯದಲ್ಲೇ ಪುರೋಹಿತರೆ ಮದುವೆ ಹೆಣ್ಣು ಮತ್ತು ಗಂಡಿಗೆ ಮತ್ತೆ ಅವರ ಕುಟುಂಬದವ್ರಿಗೆಲ್ರಿಗೂ ನೀವು ಬಂದು ಕುಣೀರಿ ಅಂತ ಹೇಳಿ ಕುಣಿಸಿದ್ದು ಮಾತ್ರ ನನಗೆ ಸಖತ್ತು ವಿಭಿನ್ನ ಮತ್ತು ವಿಶೇಷ ಅಂತ ಅನಿಸ್ತು. ಇದು ಮದುವೆ ಶಾಸ್ತ್ರದಲ್ಲಿ ಒಂದಾಗಿರುವಂತಹ ಶಾಸ್ತ್ರನ? ಇದ್ರ ಬಗ್ಗೆ ನಿಮ್ಗೆ ಯಾರಿಗಾರು ಹೆಚ್ಚಿನ ಇನ್ಫಾರ್ಮೇಶನ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೆಳೆಯರೆ. ಇವನ್ ಗಂಡೆ ಮೆಕ್ಯಾನಿಕ್, ಡ್ರೈವಿಂಗ್ ಎಕ್ಸ್ಪರ್ಟ್, ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾನೆ. ಏನಾಗ್ತಿದೆ ಫೋನು? ಏನಾಯ್ತು? ಓಕೆ ಅಲ್ಲ, ಬಟ್ ಯಾಕೆ ಮುಖ ಒಳ್ಳೆ ಹುಡುಗಿತರ ಕೆಂಪ್ ಕೆಂಪಾಗಿ ಕೆನ್ನೆ ಇಲ್ಲ. ಬರ್ಸಮ್ಮ ಎಕ್ಸ್ಪ್ರೆಷನ್ ಕೊಡ. ಓ ಅಂತ ಬರ್ಸೋ. ಈಗ ತಾನೇ ಜಸ್ಟ್ ಮದುವೆಲಿದ್ದ ಆಲ್ರೆಡಿ ಬಂದು ಟ್ರೈನ್ ಕೂತ್ಬಿಟ್ಟಿದ್ದಾನೆ ಅಂತ ಅನ್ಕೋತಾ ಇದ್ದೀರಾ? ಹಂಗಾಯ್ತು. ಅಕಾರ್ಡಿಂಗ್ ಟು ದ ಪ್ಲಾನ್ ಹೊರಡ್ವಿ ಲೈಕ್ 1:30ಗೆಲ್ಲ ನಾವು ಅದನ್ನೇ ಬಿಟ್ವಿ. ಬಟ್ ಲೈಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೈವೇ ಲೈಕ್ ಬ್ಯಾಂಗ್ಳೂರ್ ಟು ಪುಣೆ ಬೆಳಗಾಂ ತನಕ. ತುಂಬ ಲೇಟ್ ಆಗೋಯ್ತು. ಲೈಕ್ 6 o'clock ಟ್ರೈನ್ ಇದ್ದು ಬೆಳಗಾವಿಯಿಂದ ಮೈಸೂರಿಗೆ. ಬಟ್ ಸಿಗಲ್ಲ ಟ್ರೈನ್ ಅಂತಾನೆ ಅನ್ಕೊಂಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಹಿಡ್ದಿದ್ವಿ. ಇನ್ನೇನು ಟ್ರೈನ್ ಹೊರಡಬೇಕು, ಬಂದು ಕರೆಕ್ಟಾಗಿ ಕೂತಿದ್ದೀನಿ. ಅದು ಕೂತಿರೋದು ನಾನು ಇಲ್ಲಿ ಅಂದರೆ ಜನರಲ್ ಹೋಗಿ ಕೂತಿದ್ದೀನಿ. ಬಟ್ ನಾನು ಬುಕ್ ಮಾಡಿರೋದು 3AC, ಅಲ್ಲಿಗೆ ಹೋಗಬೇಕು. ಬಟ್ ಇಲ್ಲಿಂದ ಕನೆಕ್ಟಿವಿಟಿ ಇಲ್ಲ ಹೋಗಿ. ಬನ್ನಿ B1 ಕ್ಯಾಚ್ ಮಾಡೋಣ. ಬನ್ನಿ ಬನ್ನಿ. ಮಿಷನ್ ಕಂಪ್ಲೀಟೆಡ್. ಇಲ್ಲೊಂದು ಫೇಮಸ್ ಆಗಿರೋ ಬಿರಿಯಾನಿ ಇದೆ ಅಂತ ಹೇಳಿದೆ ಸಚಿನ್. ಟ್ರೈಯೇ ಮಾಡೋಕ್ಕಾಗಲಿಲ್ಲ ಗುರು. ಅತೃಪ್ತ ಆತ್ಮ ಆಗೋಗ್ಬಿಟ್ಟಿದ್ದೀನಿ ಈಗ ನಾನು. ಬಿರಿಯಾನಿನ ತಿನ್ನೋವರೆಗೂ ಆ ಕ್ರೇವಿಂಗ್ಸ್ ಹಂಗೆ ಇರುತ್ತೆ. ತುಂಬ ಹೈಪ್ ಬೇರೆ ಕೊಟ್ಬಿಟ್ಟಿದ್ದಾನೆ ಸಚಿನ್. ಹೆಂಗಿತ್ತು ಏನೋ ಬಿರಿಯಾನಿ ಟೇಸ್ಟ್ ಮಾಡ್ಬೋದಾಗಿತ್ತು. ಎಲ್ಲದಕ್ಕೂ ಹಣೆ ಬರೋರು ಗೆರೆ ಇರಬೇಕು. ಗೆರೆ ಇದ್ರೆ ಸಿಗುತ್ತೆ, ಏನು ಸಿಗ್ಬೇಕಲ್ಲ. ಗುಡಿ ಜಂಕ್ಷನಲ್ಲಿ ನಿಲ್ಸಿತ್ತು, 10 ನಿಮಿಷ ನಿಲ್ಸಿದೆ. ಸೊ ಹಂಗಾಗಿ ಹೋಗಿ ಚಿಕನ್ ಬಿರಿಯಾನಿ ಎತ್ಕೊಂಡ್ಬಿಟ್ಟೆ. ಒಂದು ಬಿರಿಯಾನಿಗೆ 100 rupees ಅಂತೆ. ಸೊ ಒಳಗಡೆ ಹೆಂಗಿದೆ ಏನಂತ ಗೊತ್ತಿಲ್ಲ. ರಿಯಲಿ ಹೋಪ್ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಹೋಟೆಲ್ ಇದು 2 ಬಿರಿಯಾನಿ ತೊಗೊಂಡಿದ್ದೀನಿ. ಶೇರ್ವ ಇದೆ ಸರ್ ಒಳಗಡೆ. ಇಲ್ಲಿದೆ ಶೇರ್ವ. ಇಲ್ಲಿ ಶೇರ್ವ ಇಸ್ಕೊಬಂದೆ. ಹೆಂಗೆ ಕೊಡ್ಬೇಕು ಅಲ್ವಾ? ದುಡ್ಡು ಕೊಟ್ಟಿಲ್ವಾ? ಹೇಳಿದ್ಕೆ ಕೊಟ್ಟಿದ್ದೀನಿ ಅಂತ ಅಂದ್ರೆ ಶೇರ್ವನ ಕೊಟ್ಟಿರಲಿಲ್ಲ. ಸೊ ಇಸ್ಕೊಂಡು ಒಂದೊಂದ್ಸಲ ಹಿಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. The next day. ಮತ್ತೆ ಬ್ಯಾಕ್ ಟು ಮೈಸೂರು ಆಫ್ಟರ್ 5 days. ನಾನು ವಾಯ್ಸ್ ಹೆವಿ ಬೇಸಲ್ಲಿ ಕೇಳಿಸ್ತಾ ಇರುತ್ತಲ್ವ, ಆ ರೇಂಜ್ ನಿದ್ರೆ ಮಾಡಿದ್ದೀನಿ. ಇದೇ ಎಸ್ಕಲೇಟರ್ನ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ನ. ಇದೇ ಎಸ್ಕಲೇಟರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರು, ಕಮೆಂಟು. ತುಂಬ ಜನ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಟೈಮ್ ಟು ಎಂಡ್ ದಿಸ್ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಲೈಫ್ ತುಂಬ ಚಿಕ್ಕದಿದೆ ಗುರು. ನಿಮ್ಗೆ ಏನು ಇಷ್ಟ ಅದನ್ನು ತುಂಬ ಖುಷಿಯಿಂದ ಮನಸ್ಪೂರ್ವಕವಾಗಿ ಮಾಡಿ ಅಂತ ಹೇಳ್ತಾ ಇಂತೀನಿ ನಿಮ್ಮ ಪ್ರೀತಿಯ ನಮಸ್ಕಾರ.